ತುಂಗಭದ್ರಾ ಉಕ್ಕಿ ಹರಿತಾ ಇರೋದ್ರಿಂದ ಕೊಪ್ಪಳ ಅಷ್ಟೇ ಅಲ್ಲ ರಾಯಚೂರಿನಲ್ಲೂ ಪ್ರವಾಹದ ಭೀತಿ. ತುಂಗಭದ್ರಾ ನದಿ ತೀರದಲ್ಲಿ ಭಾರಿ ಪ್ರವಾಹದ ಆತಂಕ ಮೂಡ್ತಾ ಇದೆ. ಡ್ಯಾಂ ಭರ್ತಿಯಾಗಿ ನದಿಗೆ ನೀರು ಬಿಡುಗಡೆ ಮಾಡಿದ್ದಾರೆ. ಹೀಗಾಗಿ ಎಲೆಬಿಚ್ಚಾಲಿ ರಾಯರ ಜಪದ ಕಟ್ಟೆ ಸಂಪೂರ್ಣ ಜಲಾವೃತ ಆಗಿದೆ. ರಾಯರು ತಪಸ್ಸು ಮಾಡಿದಂತಹ ಜಪದ ಕಟ್ಟೆ, ಅದರ ಸುತ್ತಲೂ ಕೂಡ ನೀರು ಆವರಿಸಿಬಿಟ್ಟಿದೆ. ದೃಶ್ಯಗಳು ನೋಡ್ತಿದ್ದೀವಿ. ನೀರಲ್ಲೇ ರಾಯರ ಜಪದ ಕಟ್ಟೆಗೆ ಪೂಜೆ ಪುನಸ್ಕಾರ ನೆರವೇರ್ತಾ ಇದೆ. ಸಿಂಧನೂರು, ಮಾನ್ವಿ, ರಾಯಚೂರು ಈ ಭಾಗದಲ್ಲೆಲ್ಲ ಪ್ರವಾಹದ ಭೀತಿ. ದೃಶ್ಯಗಳನ್ನು ನೋಡ್ತಾ ಇದ್ದೀವಿ. ಇದು ಎಲೆಬಿಚ್ಚಾಲಿ ರಾಯರ ಜಪದ ಕಟ್ಟೆ ಸಂಪೂರ್ಣ ಜಲಾವೃತವಾಗಿರುವಂತಹದ್ದು. ರಾಯರು ತಪಸ್ಸು ಮಾಡಿದಂತಹ ಜಾಗ, ಸುತ್ತಲೂ ನೀರು ಆವರಿಸಿಬಿಟ್ಟಿದೆ. ವರುಣನ ಪ್ರಹಾರ ಹೇಗಿದೆ? ಭಾರಿ ಮಳೆಗಿದ್ದಾಗಿ ಡ್ಯಾಂಗಳು ಭರ್ತಿಯಾಗಿ ನದಿಗೆ ನೀರು ಬಿಡುಗಡೆಯಾಗಿರುವುದರಿಂದ ಹಲವು ಕಡೆಗಳಲ್ಲಿ ಪ್ರದೇಶಗಳು ಜಲಾವೃತ ಆಗಿದೆ. ಮಲೆನಾಡಿನಲ್ಲಿ ಭಾರಿ ಮಳೆ ಆಗ್ತಾ ಇದೆ. ಮಲೆನಾಡಿನಲ್ಲಿ ಸುರಿದಂಥ ಮಳೆಯಿಂದಾಗಿ ತುಂಗಭದ್ರಾ ಡ್ಯಾಮ್ ಭರ್ತಿಯಾಗಿದ್ದು, ತುಂಗಭದ್ರಾ ಡ್ಯಾಮ್ನಿಂದ ನದಿಗೆ ಈಗ ನೀರನ್ನು ಹರಿಬಿಡಲಾಗ್ತಾ ಇದೆ. ನಾವಿವತ್ತು ರಾಯಚೂರು ತಾಲೂಕಿನ ಎಲೆಬಿಚ್ಚಾಲೆ ಅನ್ನುವಂಥ ಗ್ರಾಮದ ಬಳಿ ಇದ್ದೇವೆ. ನೀವೇನು ನೋಡ್ತಾ ಇದ್ದೀರಿ, ಎಲೆಬಿಚ್ಚಾಲೆ ಅಂತಂದರೆ ಎಲ್ಲರ ನೆನಪಿಗೆ ಬರೋದು ಇಲ್ಲಿ ರಾಯರು ತಪಸ್ಸು ಮಾಡಿರುವಂಥ ಪುಣ್ಯ ಸ್ಥಳ. ಸರಿಸುಮಾರು 13 ವರ್ಷಗಳ ಕಾಲ ಎಲೆಬಿಚ್ಚಾಲೆಯಲ್ಲಿ ಶ್ರೀ ರಾಘವೇಂದ್ರ ಸ್ವಾಮೀಜಿಗಳು ತಪಸ್ಸು ಮಾಡಿರುವಂಥ ಪುಣ್ಯ ಸ್ಥಳ. ರಾಯರು ತಪಸ್ಸು ಮಾಡಿರುವಂಥ ಜಪದ ಕಟ್ಟೆಯನ್ನು ತಾವು ನೋಡ್ತಾ ಇದ್ದೀರಾ. ಈಗ ಜಪದ ಕಟ್ಟೆ ಸುತ್ತಲೂ ಕೂಡ ತುಂಗಭದ್ರಾ ನದಿಗೆ ಬಿಟ್ಟಂಥ ನೀರು ಸುತ್ತುವರೆದಿರುವಂಥ ದೃಶ್ಯಗಳನ್ನು ತಾವು ನೋಡ್ತಾ ಇದ್ದೀರಾ. ರಾಜ್ಯದ ಮೂಲೆ ಮೂಲೆಯಿಂದ ಭಕ್ತರು ಈ ಒಂದು ಜಪದ ಕಟ್ಟೆಯನ್ನು ನೋಡಲಿಕ್ಕೆ ಬರ್ತಾರೆ. ರಾಯರ ದರ್ಶನವನ್ನು ಪಡೆದು ಜಪದ ಕಟ್ಟೆಗೆ ಬಂದು ದರ್ಶನ ಮಾಡಿಕೊಂಡು ಹೋಗ್ತಾ ಇದ್ರು. ಆದರೆ ಈಗ ತುಂಗಭದ್ರಾ ನದಿಯಲ್ಲಿ ನೀರು ಬಂದಿದ್ದರಿಂದ ಬರುವಂಥ ಭಕ್ತರು ನಿರಾಸೆ ಆಗ್ತಾ ಇದೆ ಅಂತ ಹೇಳ್ಬೋದು. ನೀವು ನೋಡ್ತಾ ಇದ್ದೀರಾ, ತುಂಗಭದ್ರಾ ನದಿ ಉಕ್ಕಿ ಹರಿತಾ ಇದೆ. ಜಿಲ್ಲೆಯ 3 ತಾಲೂಕುಗಳಾದಂಥ ಸಿಂಧನೂರು ಆಗಿರ್ಬೋದು, ಮಾನ್ವಿ ಆಗಿರ್ಬೋದು ಹಾಗೂ ರಾಯಚೂರು ತಾಲೂಕಿನ ವಿವಿಧ ಗ್ರಾಮಗಳು ಅಂತಂದರೆ ಸರಿಸುಮಾರು 23ಕ್ಕೂ ಹೆಚ್ಚು ಗ್ರಾಮಗಳಲ್ಲಿ ಈಗ ಪ್ರವಾಹದ ಭೀತಿ ಉಂಟಾಗಿದೆ ಅಂತ ಹೇಳ್ಬೋದು. ಜೊತೆಗೆ ನೀವೇನು ನೋಡ್ತಾ ಇದ್ದೀರಲ್ಲ, ನಮ್ಮ ಕ್ಯಾಮ್ರಾಮನ್ ನಿಮಗೆ ಪ್ಯಾನ್ ಮಾಡಿ ತೋರಿಸ್ತಾ ಇದ್ದಾನೆ. ನದಿ ತೀರದಲ್ಲಿ ಬರ್ತಕ್ಕಂಥ ಬಹುತೇಕ ದೇವಸ್ಥಾನಗಳೆಲ್ಲವೂ ಕೂಡ ಜಲಾವೃತ ಆಗುವ ಸ್ಥಿತಿಗೆ ಬಂದು ನಿಂತಿದೆ ಅಂತ ಹೇಳ್ಬೋದು. ಮತ್ತು ಈ ಎಲೆಬಿಚ್ಚಾಲೆಗೆ ರಾಜ್ಯದ ನಾನಾ ಕಡೆಗಳಿಂದ ನೂರಾರು ಭಕ್ತರು ಬರ್ತಾರೆ. ದಿನನಿತ್ಯ ಬಂದು ದರ್ಶನವನ್ನು ಮಾಡಬೇಕಂತ ಹೇಳ್ತಾರೆ. ಆದರೆ ಬೆಳಗ್ಗೆಯಿಂದಲೂ ಕೂಡ ಭಕ್ತರ ದಂಡು ಎಲೆಬಿಚ್ಚಾಲೆಗೆ ಬರ್ತಾ ಇದೆ. ನದಿ ತೀರಕ್ಕೆ ಬಂದು ಇಲ್ಲಿ ಎಲೆಬಿಚ್ಚಾಲೆಯಲ್ಲಿರ್ತಕ್ಕಂಥ ರಾಯರ ಜಪದ ಕಟ್ಟೆಯನ್ನು ಮುಟ್ಲಿಕ್ಕೆ ಆಗ್ತಾ ಇಲ್ಲ ಅನ್ನುವಂಥ ನಿರಾಸೆಯಿಂದ ಮರಳುವಂಥದ್ದು ಇಲ್ಲಿ ಕಾಣಬಹುದಾಗಿದೆ. ಜೊತೆಗೆ ಇಲ್ಲಿ ಎಲೆಬಿಚ್ಚಾಲೆಯಲ್ಲೂ ಕೂಡ ನದಿಗೆ ಯಾರೂ ಕೂಡ ಇಳಿಬಾರ್ದು, ಭಕ್ತರಿಗೆ ಯಾವುದೇ ರೀತಿಯ ತೊಂದರೆ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ನಿರಂತರವಾಗಿ ಮೈಕ್ ಮುಖಾಂತರ ಸೂಚನೆಗಳನ್ನು ನೀಡ್ತಾ ಇದ್ದಾರೆ. ಯಾರೂ ಕೂಡ ನದಿ ತೀರಕ್ಕೆ ಬರಬಾರ್ದು ಅನ್ನುವಂಥ ಸೂಚನೆಗಳನ್ನು ಇಲ್ಲಿ ನೀಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಒಟ್ಟಾರೆ ಹೇಳಬೇಕಾದ್ರೆ ಮಲೆನಾಡಿನಲ್ಲಿ ಸುರಿತಕ್ಕಂಥ ಭಾರೀ ಮಳೆಯಿಂದಾಗಿ ತುಂಗಭದ್ರಾ ನದಿ ಉಕ್ಕಿ ರಭಸವಾಗಿ ಹರಿತಾ ಇದೆ. ಜೊತೆಗೆ ತುಂಗಭದ್ರಾ ನದಿ ತೀರದಲ್ಲಿ ಬರ್ತಕ್ಕಂಥ ನೂರಾರು ಎಕರೆ ಪ್ರದೇಶಕ್ಕೂ ಕೂಡ ಈ ಒಂದು ನದಿ ನೀರು ನುಗ್ತಾ ಇದೆ. 10 ರಸ್ತೆ ಸಂಪರ್ಕ ಕೂಡ ಬಂದ್ ಆಗ್ತಾ ಇದ್ದಾವೆ. ಎಲ್ಲರೂ ಕೂಡ ಎಚ್ಚರದಿಂದ ಇರಬೇಕು ಅನ್ನುವಂಥ ಸೂಚನೆಯನ್ನು ಈಗಾಗಲೇ ರಾಯಚೂರು ಜಿಲ್ಲಾಡಳಿತ ನೀಡಿದೆ. ಜೊತೆಗೆ ನದಿ ತೀರದಲ್ಲಿ ಬರ್ತಕ್ಕಂಥ ಗ್ರಾಮಗಳಲ್ಲಿ ಈಗಾಗಲೇ ಡೊಂಗೂರುಗಳನ್ನು ಸಾರಿ ಯಾವುದೇ ದನ ಕರುಗಳಾಗಲಿ ಅಥವಾ ಜನರ ಓಡಾಟ ಆಗಲಿ ನದಿಗೆ ಯಾರೂ ಕೂಡ ಇಳಿಬಾರ್ದು ಅನ್ನುವಂಥ ಸೂಚನೆಯನ್ನು ಈಗಾಗಲೇ ಜಿಲ್ಲಾಡಳಿತ ನೀಡ್ತಾ ಇದೆ ಅಂತ ಹೇಳ್ಬೋದು. ರಾಯಚೂರಿಂದ ಕ್ಯಾಮ್ರಾಮನ್ ಶ್ರೀನಿವಾಸ್ ಜೊತೆ ಜಗನ್ನಾಥ್ ಪೂಜಾರಿ, ಸುವರ್ಣ ನ್ಯೂಸ್. ಇನ್ನು ತುಂಗಭದ್ರಾ ನದಿಯ ಪ್ರವಾಹದ ಭೀತಿ ದಾವಣಗೆರೆಯನ್ನ ಕೂಡ ಕಾಡ್ತಾ ಇದೆ. ಭಾರಿ ಮಳೆಗೆ ಉಕ್ಕಿ ಹರಿತಾ ಇದೆ ನದಿ. ಪ್ರವಾಹದ ಭೀತಿಯಲ್ಲಿ ನದಿ ದಂಡೆಯಲ್ಲಿರುವ 43 ಗ್ರಾಮಗಳಿವೆ. ಭದ್ರಾ ಡ್ಯಾಮ್ ಭರ್ತಿಯಾಗುವುದಕ್ಕೆ ಕೇವಲ 5 ಅಡಿ ಬಾಕಿ ಇದೆ. ಹೀಗಾಗಿ ಹರಿಹರ ತಾಲೂಕಿನ ದೀಟೂರು ಗ್ರಾಮದ ಬಳಿ ಪ್ರವಾಹದ ಭೀತಿ ಇದೆ. ನದಿ ದಂಡೆಯ ಗ್ರಾಮಗಳಿಗೆ ಜಿಲ್ಲಾಡಳಿತ ಅಲರ್ಟ್ ಮಾಡಿದೆ. ಯಾವುದೇ ಕ್ಷಣದಲ್ಲೂ ಕೂಡ ನೀರು ನುಗ್ಗುವಂತಹ ಆತಂಕ ಇದೆ. ಸುಮಾರು 43 ಗ್ರಾಮಗಳು ಪ್ರವಾಹದ ಭೀತಿಯಲ್ಲಿರೋದು. ಹರಿಹರ ತಾಲೂಕಿನ ದೀಟೂರು ಗ್ರಾಮದ ಬಳಿ ಪ್ರವಾಹದ ಆತಂಕ. ಮಲೆನಾಡಿನಲ್ಲಿ ಸುರಿತಿರುವ ಭಾರೀ ಮಳೆಗೆ ತುಂಗಭದ್ರಾ ನದಿ ಉಕ್ಕಿ ಹರಿತಾ ಇದೆ. ತುಂಗಭದ್ರಾ ನದಿ ಯಾವ ರೀತಿ ತನ್ನ ನದಿ ಪಾತ್ರದಲ್ಲಿ ಮೈದುಂಬೆರಿತೆಯನ್ನು ನೋಡ್ಬೋದು. ನಾವೀಗ ದೀಟೂರು ಬಳಿ ಇದ್ದೀವಿ. ಅಂದರೆ ಸಾರ್ತಿ, ಚಿಕ್ಕಬಿದ್ರಿ, ದೀಟೂರು ಈ ಭಾಗದಲ್ಲಿ ಹರಿಹರ ತಾಲೂಕಿನ ಭಾಗದಲ್ಲಿ ತುಂಗಭದ್ರಾ ನದಿ ಉಕ್ಕಿ ಹರಿತಂದರೆ ಸಂಪೂರ್ಣವಾಗಿ ಫ್ಲಡ್ ಆಗುತ್ತೆ.
ಈಗ ನಾವೀಗ ದೀಟೂರು ಬಳಿ ಈಗಾಗಲೇ ದೀಟೂರು ಬಳಿ ಗ್ರಾಮದ ಬಳಿ ನೀರು ಬಂದಿದೆ. ಅಂದರೆ ತುಂಗಾ ಮತ್ತು ಭದ್ರಾ ಜಲಾಶಯ ಎರಡೂ ಸಹ ಭರ್ತಿಯಾಗಿದೆ. ತುಂಗಾ ಜಲಾಶಯದಿಂದ ಸುಮಾರು 70,000 ಕ್ಯೂಸೆಕ್ ನೀರು ಹೊರಗೆ ಬಿಟ್ಟಿದ್ದಾರೆ. ಅದೇ ರೀತಿ ಭದ್ರಾ ಜಲಾಶಯಕ್ಕೂ ಸಹ ಒಳ ಹರಿವಿನ ಪ್ರಮಾಣ ಜಾಸ್ತಿ ಆಗಿದೆ. ಸುಮಾರು ಈಗಾಗ 180 ಅಡಿ ನೀರಿನ ಮಟ್ಟ ಇದೆ. ಇನ್ನು 6 ಅಡಿ ಏನಾದರೂ ಭರ್ತಿ ಆಯಿತು ಅಂದರೆ ಅಣೆಕಟ್ಟೆ ಸುರಕ್ಷೆ ದೃಷ್ಟಿಯಿಂದ ಜಲಾಶಯದ ನೀರನ್ನು ಹೆಚ್ಚುವರಿ ನೀರನ್ನು ನದಿ ಪಾತ್ರಕ್ಕೆ ಬಿಡುವ ಸಾಧ್ಯತೆಗಳಿವೆ. ಹೀಗಾಗಿ ಹೊನ್ನಾಳಿ, ನ್ಯಾಮತಿ, ಹರಿಹರ ಹಾಗೂ ಹರಪನಹಳ್ಳಿ ಈ ಭಾಗದಲ್ಲಿ ಸಂಪೂರ್ಣವಾಗಿ ಪ್ರವಾಹ ಉಂಟಾಗುತ್ತೆ. ಸುಮಾರು 43ಕ್ಕೂ ಹೆಚ್ಚು ಗ್ರಾಮಗಳಲ್ಲಿ ಅಕ್ಷರಶಃ ಪ್ರವಾಹ ಆಗುತ್ತೆ. ಈಗಾಗಲೇ ದಾವಣಗೆರೆ ಜಿಲ್ಲಾಡಳಿತ ನದಿ ತೀರದ ಗ್ರಾಮಗಳಿಗೆ ಎಚ್ಚರಿಕೆಯನ್ನು ಕೊಟ್ಟಿದೆ. ಅಂದರೆ ಯಾವುದೇ ರೀತಿಯ ನದಿ ತೀರದಲ್ಲಿ ಕೃಷಿ ಚಟುವಟಿಕೆಗಳನ್ನು ಮಾಡಬಾರ್ದು, ಮೀನುಗಾರಿಕೆಯನ್ನು ಮಾಡಬಾರ್ದು ಮತ್ತು ಜಾನುವಾರುಗಳನ್ನು ತೊಳೆಯೋದಕ್ಕೆ ಹೋಗಬಾರ್ದು ಅಂದ್ಕೊಂಡು ಈಗಾಗಲೇ ಮಲೆಬೆನ್ನೂರಿನ ಬಳಿ ಜಾನುವಾರು ತೊಳೆಯೋಕೆ ಒಂದು ವ್ಯಕ್ತಿ ಸಾವನ್ನಪ್ಪಿದ್ದಾನೆ. ಹಾಗಾಗಿ ಕಂದಾಯ ಇಲಾಖೆ ಅಧಿಕಾರಿಗಳು ಮತ್ತು ನೀರಾವರಿ ಇಲಾಖೆ ಅಧಿಕಾರಿಗಳು ಈಗಾಗಲೇ ಹೈ ಅಲರ್ಟನ್ನು ನದಿ ತೀರದಲ್ಲಿ ಘೋಷಣೆ ಮಾಡಿದ್ದಾರೆ. ಒಂದು ವೇಳೆ ನಾವು ದೀಟೂರು ಬಳಿ ದೀಟೂರು ಭಾಗದಲ್ಲಿ ಈಗಾಗಲೇ ಸಾವಿರಾರು ಎಕರೆ ಬೆಳೆ ಮುಳುಗಡೆ ಆಗಿದೆ. ಒಂದು ವೇಳೆ ನೀರು ಇನ್ನೂ ಜಾಸ್ತಿ ಆಯಿತು ಅಂದರೆ ಇಡೀ ಗ್ರಾಮದ ಬಳಿಗೆ ನೀರು ಬರುತ್ತೆ. ಮತ್ತು ಒಂದು ರಸ್ತೆ ಸಂಪರ್ಕ ಹರಿಹರ ಮತ್ತು ದೀಟೂರಿಗೆ ರಸ್ತೆ ಸಂಪರ್ಕನೂ ಸಹ ಕಡಿತ ಆಗುತ್ತೆ. ಸರ್, ಈಗ ಎಷ್ಟು ವರ್ಷ ಆಯಿತು ಈ ಥರ ಮಳೆ ಬಂದು ಪ್ರವಾಹ ಬಂದು? ಈಗ ಎಷ್ಟು ನೀರಿದೆ ನದಿಯಲ್ಲಿ ನೀವು ನೋಡ್ದಂಗೆ? ಸರ್, ನೀರಲ್ಲಿ ಸುಮಾರು ಹೆಚ್ಚಿಗೆನೇ ಬರ್ತೈತಿ. ಊರಲ್ಲಿ ಹೊಳೆ ಎಲ್ಲ ಜಾಸ್ತಿ ಬಂದಾಗ ಊರೆಲ್ಲ ಮನೆಯೆಲ್ಲ ಮುಳುಗ್ತಾಯಿದ್ದಾವು. ಇದೆಲ್ಲ ಮೋಟ್ರ ರೈತರೆಲ್ಲ ಜಾಸ್ತಿ ಈ ಒಳಗಡೆ ಎಲ್ಲ ನಾಟಿ ಹಚ್ಚಿದಾರೆ ಸರ್. ಇಲ್ಲೆಲ್ಲ ಇನ್ನೂ ಹಚ್ಚಿಲ್ಲ, ಇಲ್ಲಿ ಬೇರೆ ಕಡೆ ಹಚ್ಚಿದಾರೆ, ಅವೆಲ್ಲ ಮುಳುಗಡೆ ಆಗಿದಾವೆ ಸರ್. ಭಾರಿ ಸಮಸ್ಯೆ ಆಗಿದಾವೆ ಸರ್. ದೀಟೂರು ಬಳಿ ಈಗ ಹಿಂದೆನೂ ಸಹ ಈ ಭಾಗದಲ್ಲಿ ಸ್ಥಳಾಂತರಕ್ಕೆ ಈಗ ಜಿಲ್ಲಾಡಳಿತ ಸೂಚನೆಯನ್ನು ಕೊಟ್ಟಿತ್ತು. ಸುಮಾರು 5 ಎಕರೆ ಭಾಗವನ್ನು ಒಂದು ಕಡೆ ಗುರುತಿಸಿತ್ತು. ಆದರೆ ಆ ಪ್ರಮಾಣದ ನೀರು ಬಂದಿಲ್ಲ ಅನ್ನೋ ಕಾರಣಕ್ಕೆ ಜನಗಳು ಮತ್ತೆ ಇಲ್ಲೇ ವಸತಿಯನ್ನು ಹೂಡಿದ್ದಾರೆ. ಈ ಬಾರಿ ಈಗಾಗಲೇ ಒಂದು ಗಂಗಾನಗರ, ಹರಿಹರ ತಾಲೂಕಿನಲ್ಲಿ ಗಂಗಾನಗರ ಆಗ್ಬೋದು ಮತ್ತು ಹೊನ್ನಾಳಿದಲ್ಲಿ ಬಾಲರಾಜ್ ಘಾಟು ಸುಮಾರು 100ಕ್ಕೂ ಹೆಚ್ಚು ಕುಟುಂಬಗಳನ್ನು ಸ್ಥಳಾಂತರ ಮಾಡಿದ್ದಾರೆ. ಬೇರೆ ಕಡೆ ಗಂಜಿ ಕೇಂದ್ರಗಳನ್ನು, ಕಾಳಜಿ ಕೇಂದ್ರಗಳನ್ನು ತೆರೆದುಬಿಟ್ಟು ಅಲ್ಲಿ ಸ್ಥಳಾಂತರ ಮಾಡಿದ್ದಾರೆ. ಇನ್ನೂ ಸಹ ನೀರಿನ ಮಟ್ಟ ಜಾಸ್ತಿ ಆಗ್ಬೋದು. ಜಾಸ್ತಿ ಆಗೋ ಸಾಧ್ಯತೆಯಲ್ಲಿ ಮುನ್ನೆಚ್ಚರಿಕೆ ಕ್ರಮಗಳನ್ನು ಈಗಾಗಲೇ ಅಧಿಕಾರಿಗಳು ಆಯಾ ಗ್ರಾಮಗಳಲ್ಲಿ ಎಲ್ಲೆಲ್ಲಿ ಪ್ರವಾಹ ಉಂಟಾಗುತ್ತೋ ಆ ಗ್ರಾಮಗಳಲ್ಲಿ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಸಾರ್ವಜನಿಕರು ಸಹ ಇದಕ್ಕೆ ಸಹಕಾರ ಮಾಡಬೇಕಂತ ಮನವಿಯನ್ನು ಮಾಡಿದ್ದಾರೆ. ಇದು ತುಂಗಭದ್ರಾ ನದಿ ಪ್ರವಾಹದ ಒಂದು ಚಿತ್ರಣ. ದಾವಣಗೆರೆ ಕ್ಯಾಮ್ರಾ ಪರ್ಸನ್ ಕಿಣುಕು ವರದರಾಜ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.